ನಿನ್ಗೋಸ್ಕರ ನಮ್ಮ ಅಪ್ಪನ ಕಡೆಯವರು ಬೇಟೆಗಾರರ ತರ ಕಾಯ್ಕೊಂಡು ಕೂತಿದ್ದಾರೆ ಗೊತ್ತಾ? ಹರಿನಗರದಿಂದ ನಾಗಮಂಡಲಕ್ಕೆ ಹೋಗೋದಿರ್ಲಿ, ಇಲ್ಲಿಂದ ಪಕ್ಕದ ರೋಡಿಗೆ ಹೋಗೋ ಯೋಚನೆನೂ ಮಾಡಬೇಡ. ನಾನು ಇಲ್ಲಿದ್ರೆ ಮಾತ್ರ ನನ್ನನ್ನು ಕಂಡು ಹಿಡಿಯಕ್ಕಾಗಲ್ವಾ? ನನ್ನ ವಿಷಯ ಹೊರಗೆ ಬಂದಿದ್ದೇನ ನಾನು ಖಂಡಿತ ಬದುಕಿ ಹೊರಗೆ ಬರಲ್ಲ. ಅವಾಗ ನನ್ನ ಶವನ ನೀನೇ ನಾಗಮಂಡಲಕ್ಕೆ ತಗೊಂಡು ಹೋಗಿ ತಲುಪಿಸ್ಬೇಕು. ಅಮ್ಮ ತಾಯಿ, ಆ ಥರ ಎಲ್ಲ ಮಾತಾಡ್ಬೇಡಮ್ಮ, ನನಗೆ ಹುಚ್ಚಿಡ್ದಂಗೆ ಆಗುತ್ತೆ. ನೀನ್ ಏನು ಮಾತಾಡ್ದೆ ಸೈಲೆಂಟಾಗಿ ಮಲ್ಕೋ. ಇವನ್ ಕೆಲ್ಸದವನು, ಇವನ ಹತ್ರನೇ ನಾನು ಕೆಲಸ ಮುಗಿಸ್ಕೊಂಡು ಹೋಗ್ಬಹುದು. ಏಯ್ ನಿಲ್ಲು. ನಾಗಮಣಿ ಮಹಲ್ನಲ್ಲೇ ಇದೆ, ಯಾವುದೋ ಒಂದು ಮೂಲೆಯಲ್ಲಿದೆ. ಮತ್ತೆ ನೀವು ಹಿಮಾಲಯಕ್ಕೆ ಹೋಗೋವರೆಗೂ ನಮ್ಮನೇಲೇ ವಿಶ್ರಾಂತಿ ಪಡ್ಕೊಳ್ಳಿ ಸ್ವಾಮಿ. ಈ ಮುದುಕನಿಗೆ ಮಾಡಕ್ ಬೇರೆ ಕೆಲ್ಸನೇ ಇಲ್ಲ. ಕಾಲಚಕ್ರ ಬಗ್ಗೆ ಹೇಳೋದೇ ಇವನ ಕೆಲ್ಸ. ಇವನಿಲ್ಲೇ ಇದ್ರೆ ಕೆಲ್ಸ ಹೇಗಾಗತ್ತೆ? ನೋಡಿದ್ರ ಸ್ವಾಮಿ, ಅಮ್ಮ ಕೇಳಿಸ್ಕೊಂಡೆ. ಏನಿದು? ನಾನು ಅನ್ಕೊಂಡಿದ್ದೀನೆಲ್ಲ ಕೇಳಿಸ್ಕೊಂಡ್ರಾ? ನಾನಿಲ್ಲಿದ್ರೆ ನಿಮ್ಗೆಲ್ಲ ಧೈರ್ಯ ಇರುತ್ತೆ ಅನ್ನೋ ಮನೋಕೋರಿಕೆನ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಆದ್ರೆ ನಾನದ್ ನೆರವೇರ್ಸಕ್ಕಾಗಲ್ಲ. ತಪಸ್ಸಾಧುಗಳಿಗೆ ವಿಶ್ರಾಂತಿ ಕೂಡ ಗೃಹ ಬಂಧನ ಇದ್ದಂಗೆ. ನಿಮ್ಮನ್ನ ಬಲವಂತವಾಗಿ ಒಪ್ಸೋದು ತಪ್ಪಾಗ್ಬಿಡುತ್ತೆ. ನೀವಿಲ್ಲಿಲ್ಲ ಅಂದ್ರೂ ನಿಮ್ಮ ಆಶೀರ್ವಾದ ಯಾವತ್ತೂ ನಮ್ಮ ಮೇಲೆ ಇರಬೇಕು ಸ್ವಾಮಿ. ಏನ್ ತುಂಬಾ ಯೋಚನೆ ಮಾಡ್ತಿದ್ಯಾ ಧನಂಜಯ? ಸಾಕ್ಷಾತ್ ಗರುಡ ದೇವನೇ ರಕ್ಷಣೆ ಆಗಿರೋ ಈ ಮಹಲ್ ಒಳಗಡೆ ಏನೋ ವಿಚಿತ್ರ ಘಟನೆಗಳು ನಡೀತಿವೆ ಅನಿಸ್ತಿದೆ ಗುರುಗಳೇ. ಇಷ್ಟು ಜನರ ಕಣ್ಣು ತಪ್ಪಿಸಿ ಪಶುಪತಿ ಬಂಗ್ಲೆ ಒಳಗೆ ಬರೋದು, ಅವನ್ ದೃಷ್ಟಿ ಹೋಗೋದು, ನಿನ್ನೆ ರಾತ್ರಿ ಕೆಲಸದವನು ಅನುಮಾನಾಸ್ಪದವಾಗಿ ನಡ್ಕೊಂಡಿದ್ದು, ಮನೆಯಲ್ಲಿ ವಿಚಿತ್ರವಾಗಿ ಮನೆ ತುಂಬ ಬೆಳಕು ಹರಡೋದು, ಇಲ್ಲೇನೋ ನಡೀತಾನೇ ಇದೆ ಅನಿಸ್ತಿದೆ ಗುರುಗಳೇ. ಇಷ್ಟು ಚಿಕ್ಕ ವಿಷಯಕ್ಕೆ ಪರೀಕ್ಷೆಲ್ಲ ಯಾಕಣ್ಣ? ದೀಪದಲ್ಲಿ ಎಣ್ಣೆ ಇದ್ರೆ ಉರಿಯುತ್ತೆ, ಇಲ್ಲಾಂದ್ರೆ ಯಾವ್ದೋ ಒಂದ್ ಮಿಂಚುಳ ಬಂದೋಗಿರ್ಬೇಕಷ್ಟೇ. ಮಿಂಚುಹುಳ ಆದ್ರೆ ಬಿಟ್ಬಿಡ್ಬೋದು, ಆದ್ರೆ ಕೆಟ್ಟ ಹುಳ ಆದ್ರೆ ಹೇಗ್ ಬಿಟ್ಬಿಡ್ತಾರೆ ಭದ್ರಾವತಿ? ಇವ್ರೇನೇ ಹೇಳಿದ್ರು ನನ್ನನ್ನೇ ಉದ್ದೇಶಿಸಿ ಹೇಳೋ ಹಾಗಿದೆಯಲ್ಲ. ಮನೇಲಿ ಏನ್ ನಡೆಯುತ್ತೋ ಏನೋ, ಆದ್ರೆ
ಎಲ್ರೂ ಅನಿರುದ್ಧ ಮೇಲೆ ನಂಬಿಕೆ ಇಟ್ಕೊಂಡಿದೀವಿ ಸ್ವಾಮಿ. ಆದ್ರೆ ಅವನ್ ಮಾತ್ರ ಸಂಪೂರ್ಣವಾಗಿ ಆರೋಗ್ಯವಂತನಾಗಿಲ್ಲ ಸ್ವಾಮಿ. ಆತನೇ ಬುದ್ಧಿವಂತನಾಗಿ ಶೌರ್ಯವಂತನಾಗಿ ಅಖಂಡ ವಿಜಯಗಳಿಂದ ಈ ವಂಶಕ್ಕೆ ಶ್ರೇಯಸ್ಸನ್ನ ಕೀರ್ತಿಯನ್ನ ತಂದುಕೊಡ್ತಾನೆ.